ಹಾಯ್ ಫ್ರೆಂಡ್ಸ್, ಇವತ್ತು ನಾವು ವೆಜ್ ರೋಲ್ ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ತಂದೂರಿ ರೋಟಿ ಹಿಟ್ಟು, ನೀರು, ಅಡುಗೆ ಎಣ್ಣೆ, ಉಪ್ಪು, ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಈರುಳ್ಳಿ, ಹಸಿಮೆಣಸಿನಕಾಯಿ, ಎಲೆಕೋಸು, ಟೊಮೊಟೊ, ಸೋಯಾ ಸಾಸ್, ಟೊಮೊಟೊ ಸಾಸ್, ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಮಯೋನಿಸ್, ಚಿಲ್ಲಿ ಫ್ಲೇಕ್ಸ್. ಬನ್ನಿ ತಡ ಮಾಡದೆ ರೋಲ್ನ ಹೇಗೆ ಪ್ರಿಪೇರ್ ಮಾಡೋದಂತ ನೋಡೋಣ. ಫಸ್ಟು ಒಂದು ಪಾತ್ರೆಯಲ್ಲಿ 2 ಬೌಲ್ ತಂದೂರಿ ರೋಟಿ ಹಿಟ್ಟನ್ನ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು, ನೀರು, ಅದ್ರ ಜೊತೆ 1-2 ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಚಪಾತಿ ಹಿಟ್ಟು ಹೇಗೆ ನಾದ್ತೀವೋ ಅದೇ ರೀತಿ ಹಿಟ್ಟನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಬೇಕು. ತಂದೂರಿ ರೋಟಿ ಪೌಡರ್ ನಿಮ್ಮ ಮನೇಲಿ ಇಲ್ಲದೇ ಇದ್ದರೆ ನಾರ್ಮಲ್ ಚಪಾತಿ ಹಿಟ್ಟಿನಿಂದನೇ ಚಪಾತಿ ಮಾಡಿಬಿಟ್ಟು ರೋಟಿನ ಪ್ರಿಪೇರ್ ಮಾಡ್ಕೋಬೋದು. ಹಿಟ್ಟು ಕಲಸಿ ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಒಂದು 15-20 ಮಿನಿಟ್ಸ್ ನೆನೆಯೋಕ್ಕೆ ಬಿಡೋಣ. ಬನ್ನಿ ಅಷ್ಟರೊಳಗೆ ರೋಲ್ಗೆ ಬೇಕಾಗಿರೋ ವೆಜ್ ಸ್ಟಫ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಫಸ್ಟು ಒಂದು ಬಾಣಲಿನ ಸ್ಟವ್ ಮೇಲೆ ಇಡಬೇಕು. ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಅದಕ್ಕೆ 1-2 ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಸಣ್ಣದಾಗಿ ಹಚ್ಕೊಂಡಿರೋಂತಹ 2 ಮೆಣಸಿನ್ಕಾಯಿನ ಹಾಕಬೇಕು. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸಣ್ಣದಾಗಿ ಉದ್ದುದ್ದ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗಿ ಹಚ್ಕೊಂಡಿರೋ ಟೊಮೊಟೊ ಹಾಕಬೇಕು. ನಾನು ಇಲ್ಲಿ ಸ್ಮಾಲ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕ್ಯಾರೆಟ್, ಬೀನ್ಸ್ ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ ಪೀಸಸ್ನ ಹಾಕಬೇಕು. ನಿಮಗೆ ಇಷ್ಟ ಇದ್ದರೆ ಇನ್ನು ನಿಮಗೆ ಬೇಕಾಗಿರೋ ತರಕಾರಿನ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಉಪ್ಪು ಈ ರೀತಿ ಎಲ್ಲ ತರಕಾರಿಗೂ ಮಿಕ್ಸ್ ಆಗೋ ಥರ ಕಲಿಸ್ಬೇಕು. ಒಂದು ಪ್ಲೇಟು ಈ ರೀತಿ ಮುಚ್ಚಿ 1-2 ನಿಮಿಷ ತರಕಾರಿ ಸಾಫ್ಟ್ ಆಗೋಕ್ಕೆ ಬಿಡಬೇಕು. ತರಕಾರಿ ಮುಕ್ಕಾಲು ಭಾಗ ಫ್ರೈ ಆದಮೇಲೆ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಿರುವಂತಹ ಹೂಕೋಸನ್ನ ಹಾಕಬೇಕು. ಹೂಕೋಸು ಜಾಸ್ತಿ ಫ್ರೈ ಆಗೋದೇನು ಬೇಡ. ನೋಡಿ ಈ ರೀತಿ ಕಲಿಸ್ಬಿಟ್ಟು ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಟೊಮೊಟೊ ಸಾಸ್, 1 ಸ್ಪೂನ್ ಸೋಯಾ ಸಾಸ್, 1/2 ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್, 1/2 ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಹಾಕಬೇಕು. ಮತ್ತು 1/2 ಮಿನಿಟ್ ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡಬೇಕು. ರೋಲ್ಗೆ ಬೇಕಾಗಿರೋ ಸ್ಟಫು ಈಗ ರೆಡಿಯಾಗಿದೆ. ನೆಕ್ಸ್ಟು ಈಗ ರೋಲ್ಗೆ ಬೇಕಾಗಿರೋ ತಂದೂರಿ ರೋಟಿನ ರೆಡಿ ಮಾಡ್ಕೋಬೇಕು. ಆಗಲೇ ನಾವು ಹಿಟ್ಟು ನೆನೆಯಕ್ಕೆ ಬಿಟ್ಟಿದ್ವಲ್ಲ, ನೋಡಿ ಈಗ ಹಿಟ್ಟು ಚೆನ್ನಾಗಿ ನೆನ್ಕೊಂಡಿದೆ. ಈಗ ಒಂದು ಮೀಡಿಯಮ್ ಸೈಜ್ ಹಿಟ್ಟು ಹಿಂಗೆ ಬಿಲ್ಲೆ ಮಾಡ್ಕೊಂಬಿಟ್ಟು ಚಪಾತಿನ ಹೇಗೆ ಲಟ್ಟಿಸ್ತೀವೋ ಹಾಗೆ ರೋಟಿನ ಲಟ್ಟಿಸ್ಬೇಕು. ಚಪಾತಿ ಬೇಗ ಲಟ್ಟಿಸ್ಬೋದು, ಆದರೆ ರೋಟಿ ಸ್ವಲ್ಪ ಲಟ್ಟಿಸೋದು ಲೇಟ್ ಆಗುತ್ತೆ. ಈ ರೀತಿ ಹಿಟ್ಟನ್ನ ಹರಡ್ಕೊಬಿಟ್ಟು ರೋಟಿನ ಲಟ್ಟಿಸ್ಕೋಬೇಕು. ಲಟ್ಸೋದು ಸ್ವಲ್ಪ ಲೇಟ್ ಆದರೂ ಏನು ಮಾಡೋಕ್ಕಾಗುತ್ತೆ, ಬಟ್ ಟೇಸ್ಟಾಗಿ ಬರಬೇಕಾದ್ರೆ ಮತ್ತು ಮನೆಯಲ್ಲೇ ಮಾಡ್ಕೊಂಡು ತಿನ್ನಬೇಕಾದ್ರೆ ಕಷ್ಟ ಆದರೂ ಇಷ್ಟಪಟ್ಟು ಮಾಡ್ಕೋಬೇಕಲ್ವ. ನೋಡಿ ಈಗ ರೋಟಿ ಈ ರೀತಿ ಲಟ್ಸ್ಕೊಂಡಿದ್ದೀನಿ. ಇದಕ್ಕೆ ಈಗ ಸ್ಟವ್ ಮೇಲೆ ಒಂದು ಹೆಂಚು ಇಟ್ಕೊಂಡು ರೋಟಿ ಅದ್ರ ಮೇಲೆ ಹಾಕಿ ಸ್ವಲ್ಪ ಹೀಗೆ ಬಬಲ್ ಬಂದಮೇಲೆ ಎಣ್ಣೆ ಸವರ್ಬಿಟ್ಟು ಎಲ್ಲ ಸೈಡ್ ರೋಟಿ ಚೆನ್ನಾಗಿ ಬೇಯೋ ಥರ ಬೇಯಿಸ್ಕೋಬೇಕು. ನೆಕ್ಸ್ಟ್ ರೋಟಿನ ಈ ರೀತಿ ತಿರುವಿ ಈ ಕಡೆಯೂ ಸ್ವಲ್ಪ ಎಣ್ಣೆ ಸವರಿ ರೋಟಿ ಬೇಯಿಸಿ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ರೋಲು ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ರೋಟಿ ಇಟ್ಕೊಂಡ್ಬಿಟ್ಟು ವೆಜ್ ಸ್ಟಫ್ನ ರೋಟಿ ಮಧ್ಯದಲ್ಲಿ ಹಾಕ್ಕೋಬೇಕು. ನೆಕ್ಸ್ಟ್ ಇದಕ್ಕೆ 1 ಇಲ್ಲ 2 ಸ್ಪೂನಷ್ಟು ಮಯೋನೀಸ್ ಹಾಕಬೇಕು. ಅದ್ರ ಜೊತೆ ಟೊಮೊಟೊ ಸಾಸ್ ಹಾಕಬೇಕು ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು. ರೋಲ್ ಥರ ಅದನ್ನು ಮಡ್ಚ್ಕೋಬೇಕು. ಚಿಲ್ಲಿ ಫ್ಲೇಕ್ಸ್ ನಿಮ್ಮ ಮನೆ ಇಲ್ಲದೇ ಇದ್ದರೆ ಇಫ್ ಯು ವಾಂಟ್ ಯು ಕ್ಯಾನ್ ಪುಟ್ ಇಟ್, ಅದರ್ವೈಸ್ ಸ್ಕಿಪ್ ದಿಸ್. ನೋಡಿ ಈ ರೀತಿ ರೋಟಿನ ರೋಲ್ ಥರ ಮಡಿಸ್ಬಿಟ್ಟು ಟಿಶ್ಯೂ ಪೇಪರ್ ಅಥವಾ ವೈಟ್ ಶೀಟ್ ನಿಮ್ಮ ಮನೇಲಿದ್ದರೆ ಅದ್ರ ಮಧ್ಯದಲ್ಲಿ
ರೋಟಿನ ಇಟ್ಬಿಟ್ಟು ಹೀಗೆ ಮಡಚಿಕೊಟ್ರೆ ಸಣ್ಣ ಮಕ್ಕಳಿಂದ ದೊಡ್ಡವರು ಸಮೇತ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ. ಲಾಸ್ಟ್ ವೀಡಿಯೋದಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ತುಂಬ ಜನ ವೀಡಿಯೋನ ವ್ಯೂ ಮಾಡ್ತಾಯಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡಿರೋದು ತುಂಬ ಕಮ್ಮಿ. ನೀವು ಸಬ್ಸ್ಕ್ರೈಬ್ ಮಾಡೋದು ನನಗೂ ತುಂಬ ಮುಖ್ಯ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.